ಕೇಸರಿ ಕಲಿ ಹುಕ್ಕೇರಿಯಿಂದ ಬಂದಂತಹ ಹಿಂದೂ ಹುಲಿ ಆಮಂತ್ರಣ ಕೊಟ್ಟಿರೋರಿಗೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ತಿರಸ್ಕಾರ ಮಾಡಿದ್ದು ರಾಮನಿಗೆ ದ್ರೋಹ ಮಾಡಿದಾಗೆ. ಪ್ರಧಾನಮಂತ್ರಿಯವರ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಬಿಜೆಪಿಯ ಪ್ರಧಾನಮಂತ್ರಿ ಅಲ್ಲ. ಯಾಕೆ ಬೇಕಪ್ಪ ಬಿಟ್ಬಿಡು ಅಂತಿಲ್ಲ. ಹತ್ರದ್ದೇನಾದ್ರೂ ಬಂದಿತ್ತ ಮನೆ ಕಡೆಯಿಂದ ರೆಸ್ಪಾನ್ಸ್? ನಮ್ಮ ಮನೆ RSS ಮನೆ ಮಾಡ್ಕೊಳ್ಳುವಂತ ವಿಚಾರ, ಕಾರ್ ತಗೊಳ್ಳುವಂತ ವಿಚಾರ. 35 ವರ್ಷದಿಂದ ಒಂದೇ ಒಂದು ಬಟ್ಟೆ ನಾನು ಖರೀದಿ ಮಾಡಿಲ್ಲ. ಎಷ್ಟು ಕೇಸ್ಗಳಿದೆ ಸರ್? 110 ಕೇಸ್ಗಳಿದಾವೆ. ಅನೇಕ ಜಿಲ್ಲೆಗಳಿಂದ ಗಡಿಪಾರು ಮಾಡಿದ್ದಾರೆ. ಲವ್ ಜಿಹಾದ್ ಪ್ರಕರಣದಲ್ಲಿ ಒಂದು ಚರ್ಚೆಯ ಸಮಯದಲ್ಲಿ ನನ್ನ ಮುಖಕ್ಕೆ ಮಸಿ ಬಳಿದ್ರು, ಹೌದು, ಅವಮಾನ ಮಾಡಿದ್ರು. ಪಬ್ಬಿಗೆ ನುಗ್ಗಿದಂತಹ ವಿಚಾರ ಇವತ್ತು ಕೂಡ ಜನ ಮರೆಯೋದಿಲ್ಲ. ಇವತ್ತಿಗೂ ನಾನು ಹೇಳ್ತೇನೆ, ಎಲ್ಲಾ ಪಾಪಗಳಲ್ಲೂ ಡ್ರಗ್ ಇದೆ. ಇವತ್ತು ಹಿಂದೂಗಳು ಮನೆಯಲ್ಲಿ ಕತ್ತಿಗಳನ್ನ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಸರ್ವನಾಶ ಆಗಿ ಹೋಗ್ತೀವಿ. ಅಸದುದ್ದೀನ್ ಓವೈಸಿ ಅಂತವ್ರಾಗಿರ್ಬೋದು, ಅಥವಾ ಮತ್ತೊಬ್ಬ ಅಜ್ಮಲ್ ಅನ್ನುವಂತ ಒಬ್ಬ ಸಂಸದ ಇದ್ದಾನೆ, ಒದ್ದು ಜೈಲಿಗೆ ಹಾಕಬೇಕು, ಇಲ್ಲ ಶೂಟ್ ಅಟ್ ಸೈಟ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಲ್ಲೇ ಬಾಬರ್ ಮಸೀದಿ ಕಟ್ತೀವಿ, ನಿಮ್ಮ ಅಪ್ಪ ಅಲ್ಲ ನಿಮ್ಮ ಅಜ್ಜ ಬಂದ್ರು ಕೊಟ್ಟಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿಮ್ಮನ್ನ ಮುಗಿಸುವಂತಹ ಪ್ರಯತ್ನಗಳು ಎಷ್ಟು ಬಾರಿ ನಡೆದಿದೆ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿ ತುಂಬ ಜನ ಹೇಳ್ತಿರ್ತಾರೆ. ಹಿಂದೂ ರಾಷ್ಟ್ರ ಆಗಬೇಕು ಅಲ್ಲ, ಭಾರತ ಹಿಂದೂ ರಾಷ್ಟ್ರನೇ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂತಹ ಅತಿಥಿ ಕೇಸರಿ ಕಲಿ ಹುಕ್ಕೇರಿಯಿಂದ ಬಂದಂತಹ ಹಿಂದೂ ಹುಲಿ ಪ್ರಮೋದ್ ಮುತಾಲಿಕರು. ಸರ್ ನಮಸ್ಕಾರ. ಖುಷಿಯಾಗುತ್ತೆ ಸರ್, ಫೈನಲಿ 500 ವರ್ಷಗಳ ಇತಿಹಾಸದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಏನು ಹೇಳ್ತೀರಿ? ಅತ್ಯಂತ ಆನಂದದ ಸಂಗತಿ ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಇವತ್ತು 500 ವರ್ಷದ ಸುದೀರ್ಘ ಹೋರಾಟ ಇದು, ನಿರಂತರ ಹೋರಾಟ ಇದು. ಯುದ್ಧಗಳಾಯಿತು, ಸಾವು ನೋವುಗಳಾಯಿತು. 1528ರಲ್ಲಿ ಬಾಬರ್ ತನ್ನ ಸೇನಾಧಿಪತಿ ಮೀರ್ ಬಾಕಿ ಖಾನನನ್ನ ಅಯೋಧ್ಯೆಗೆ ಕಳಿಸಿ ಅವತ್ತಿನ ಮಂದಿರ ಒಡೆದು ಬಾಬರ್ ಮಸೀದಿ ಕಟ್ಟಿದಂಥದ್ದನ್ನು 92ರಲ್ಲಿ ಹಿಂದೂಗಳ ಆಕ್ರೋಶಕ್ಕೆ ಗುರಿಯಾಗಿ ಆ ಬಾಬರ್ ಮಸೀದಿಯನ್ನು ತೆಗೆದು ಪುಟ್ಟ ಮಂದಿರವನ್ನು ಕಟ್ಟಿದ್ದು ಇತಿಹಾಸ ಇದೆ. ಆನಂತರ 1919 ನವೆಂಬರ್ 9ನೇ ತಾರೀಕು ಸುಪ್ರೀಂ ಕೋರ್ಟ್ ಒಮ್ಮತದಿಂದ ಈ ಪವಿತ್ರ ಕ್ಷೇತ್ರ ರಾಮನ ಕ್ಷೇತ್ರ, ಇಲ್ಲಿ ಮಂದಿರ ನಿರ್ಮಾಣ ಮಾಡಬಹುದು ಅನ್ನುವಂಥ ಜಡ್ಜ್ಮೆಂಟ್ ಕೊಟ್ಟ ನಂತರ ಈಗ ಜನವರಿ 22, 2024ರಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇರುವಂಥದ್ದು. ಇನ್ನೊಮ್ಮೆ ರಾಮ ಹುಟ್ಟಿ ಬಂದಿದ್ದಾನೆ ಅಂತನ್ನುವಂಥ ಆನಂದ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಸೊ ಈ ಆನಂದ ಕರ್ನಾಟಕದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಮನೆ ಮನೆಗೆ, ಹಳ್ಳಿ ಹಳ್ಳಿಗೆ ಮಂತ್ರಾಕ್ಷತೆ ಕೊಟ್ಟು ಆಮಂತ್ರಣ ಕೊಡುವಂಥ ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಗವಹಿಸಿ ಇವತ್ತು ನಿರ್ಮಾಣ ಆಗ್ತಾ ಇರುವಂಥ ಬಹಳ ಆನಂದದ ಸಂಗತಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ. ಓಕೆ ಸರ್, ಒಂದು ಕಡೆ ದ್ವಂದ್ವ ನಿಲುವಲ್ಲಿರುವಂತಹ ಕಾಂಗ್ರೆಸ್ ಹೇಳುತ್ತೆ ನಮಗೆ ಆಮಂತ್ರಣ ಕೊಟ್ಟಿಲ್ಲ ಅಂತ, ಆಮಂತ್ರಣ ಕೊಟ್ಟಿರೋರಿಗೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಈಗ ಆಲ್ ಇಂಡಿಯಾ ಮಟ್ಟದಲ್ಲಿ ಯಾರು ಯಾವುದೇ ಎಲ್ಲ ಪಕ್ಷದ ಅಧ್ಯಕ್ಷರುಗಳಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಖರ್ಗೆ ಅವರಿಗೆ ಆಮಂತ್ರಣವನ್ನು ಕೊಡಲಾಗಿದೆ. ಅದರ ಕಾರ್ಯದರ್ಶಿಯಾದಂಥ ಚೌಧರಿ ಅವರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ನಾವು ಭಾಗವಹಿಸುವುದಿಲ್ಲ ಅಂತನ್ನುವಂಥದ್ದು ಕಾಂಗ್ರೆಸ್ಸಿಗರು ಹೇಳಿದ್ದಾರೆ. ನಾನು ಕಾಂಗ್ರೆಸ್ನವ್ರಿಗೆ ಹೇಳೋದು ಇಷ್ಟೇ, ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ, ಬಹಳ ದೊಡ್ಡ ಅಪರಾಧ ಮಾಡ್ತಾ ಇದ್ದೀರಿ. ರಾಮನ ಆಮಂತ್ರಣವನ್ನು ತಿರಸ್ಕಾರ ಮಾಡಿದ್ದು ರಾಮನಿಗೆ ದ್ರೋಹ ಮಾಡಿದಾಗೆ. ನೀವು RSS ಬಿಜೆಪಿಯ ರಾಮ ಅಲ್ಲ, ಹಿಂದೂಗಳ ರಾಮ, ಹಿಂದೂಸ್ತಾನದ ರಾಮ.
500 ವರ್ಷದ ಸುದೀರ್ಘ ಹೋರಾಟದಲ್ಲಿ ವಿಜಯ ಸಾಧಿಸಿ ಇವತ್ತು 22ನೇ ತಾರೀಕು ಆಗ್ತಾ ಇರುವಂತ ಶಾಸ್ತ್ರೋಕ್ತ ಪೂಜೆ ಪುನಸ್ಕಾರದೊಂದಿಗೆ ಆಗ್ತಾ ಇದೆ. ಪ್ರಧಾನಮಂತ್ರಿಯವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ತಿರಸ್ಕಾರ ಶೋಭೆ ತರುವಂತದ್ದಲ್ಲ ಅಂತನ್ನುವಂಥದ್ದು ಕಾಂಗ್ರೆಸ್ಸಿಗರಿಗೆ ನಾನು ಹೇಳ್ತಾ ಇದ್ದೀನಿ. ನೀವು ಈ ತಿರಸ್ಕಾರವನ್ನ ಮರೆತು ವಾಪಸ್ ಪರಿಶೀಲಿಸಿ ನೀವು 22ನೇ ತಾರೀಕು ಭಾಗವಹಿಸಿದರೆ ಶೋಭೆ ತರುತ್ತೆ, ರಾಮನ ಕೃಪೆ ಸಿಗತ್ತೆ, ನಿಮಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು, ರಾಷ್ಟ್ರಕ್ಕೂ ಒಳ್ಳೇದು ಅಂತನ್ನುವಂಥದ್ದು ಕಾಂಗ್ರೆಸ್ಸಿಗರಿಗೆ ನಾನು ಹೇಳ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ರೆ, ಅನೇಕ ಹೋರಾಟಗಳನ್ನು ಮಾಡಿರ್ತೀರಿ. ಹೋರಾಟದ ಈ ಹಾದಿ ಏನಿದೆಯಲ್ಲ ತುಂಬಾ ದೊಡ್ಡದು ನಿಮ್ದು. ಆಕ್ಚುಲಿ ಒಂದೊಂದು ಹೋರಾಟವೂ ಕೂಡ ಒಂದೊಂದು ಬದಲಾವಣೆಗೆ ಸಾಕ್ಷಿಯಾಗಿದೆ. ಎಷ್ಟು ಹೋರಾಟಗಳು ಮಾಡಿದ್ದೀರಿ ಜೀವನದಲ್ಲಿ ಕಂಪ್ಲೀಟ್? ನೋಡಿ, ನನ್ನ ಜೀವನ ಪೂರ್ತಿ ಹೋರಾಟದಿಂದನೇ ಆಗಿದೆ. ಕರ್ನಾಟಕದಲ್ಲಿ ದತ್ತಪೀಠ ಇರ್ಬೋದು, ಗೋರಕ್ಷಣೆಗಿರ್ಬೋದು, ಲವ್ ಜಿಹಾದ್ ಸಂಬಂಧಪಟ್ಟಾಗಿರ್ಬೋದು, ಮತಾಂತರದ ವಿರುದ್ಧ ಹೋರಾಟ ಇರ್ಬೋದು, ಹೀಗೆ ಅನೇಕ ಹೋರಾಟಗಳನ್ನು ಮಾಡ್ತಾ ನಾವು ಕರ್ನಾಟಕದಲ್ಲಿ ರಾಮ ಜನ್ಮಭೂಮಿಯ ಹೋರಾಟದಲ್ಲೂ ಕೂಡ ನಾವು ಭಾಗವಹಿಸಿದ್ದೀವಿ. 1989ರಲ್ಲಿ ನಾನು ಮತ್ತು ಕರ್ನಾಟಕದಿಂದ ಸುಮಾರು 32 ಜನ ನಾವು ಅಯೋಧ್ಯ ಕಡೆಗೆ ಹೋಗಿದ್ದೀವಿ. ಸೊ ನಮ್ಮನ್ನ ಮಧ್ಯದಲ್ಲೇ ತಡೆದ್ರು, ಲಾಠಿ ಏಟು ತಿಂದಿದ್ದೀವಿ, ಉಪವಾಸ, ನಮ್ಮನ್ನ 2 ದಿನ ಉಪವಾಸ ಇಟ್ಟಿದ್ದಾರೆ. ಕಾಡಿನಲ್ಲಿ ಯಾವುದೋ ಒಂದು ರಿಸಾರ್ಟ್ನಲ್ಲಿ, ಹಳೇ ರಿಸಾರ್ಟ್ನಲ್ಲಿ, ಕಾಡಿನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ನಮ್ಮನ್ನು ಇಟ್ಟಿದ್ರು. ಆ ಸಮಯದಲ್ಲಿ ಈ ಗೋವಾದ ದಿವಂಗತ ಪರಿಕರ್ ಅವರು ಕೂಡ ಅಲ್ಲಿದ್ದರು. ಅದೇ ನಮ್ಮ ಇದರಲ್ಲೇ ಇದ್ರು. ಅವರಿಗೂ ಮರಾಠಿ ಬರ್ತಿತ್ತು, ನನಗೂ ಮರಾಠಿ ಬರುತ್ತೆ. ಹೀಗಾಗಿ ನಾವು ಮರಾಠಿ ಇದ್ದಿದ್ದರಿಂದ ನಾವು ಮಾತುಕತೆ ಮಾಡಿ ಸೊ ಆವಾಗ ನಮ್ಮ ಸಂಬಂಧ ಬೆಳೆದಿತ್ತು. ಆಮೇಲೆ ಅಲ್ಲಿಂದ ಇಲ್ಲಿ 2 ದಿನ ಇದ್ದು ಇಲ್ಲೇ ಕೊಳೆಯೋಕ್ಕಿಂತ ನಾವು ಮತ್ತೆ ಅಯೋಧ್ಯ ಕಡೆಗೆ ಹೋಗೋದು ಒಳ್ಳೇದು ಅಂತ ಹೇಳಿ ಅಲ್ಲಿ ಕಂಪೌಂಡ್ ಹಾರಿ ನಾವು ಮತ್ತೆ ಅಯೋಧ್ಯ ಕಡೆಗೆ ಹೋಗಿದ್ದೀವಿ. ಆದರೆ ಮತ್ತೆ ನಮ್ಮನ್ನು ತಡೆದ್ರು. 2ನೇ ಸಲ ತಡೆದ ಮೇಲೆ ಅವರು ಕರ್ನಾಟಕ ಟ್ರೈನ್ ಹತ್ತಿಸಿ ನಮ್ಮನ್ನು ಗಡಿ ದಾಟಿಸುವವರೆಗೆ ನಮ್ಮನ್ನು ಬಿಡಲಿಲ್ಲ. ಹಾಗಾಗಿ ನಾನು ಈ ಹೋರಾಟದಲ್ಲಿ ಅಪೂರ್ಣ ಅಲ್ಲಿಯವರೆಗೆ ತಲುಪಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಆದರೆ ನನ್ನ ಹೋರಾಟದಿಂದ ನಾನು ಭಾಗವಹಿಸಿದ್ದಕ್ಕೆ ನನಗೆ ನನ್ನ ಜೀವನ ಧನ್ಯ ಅಂತನ್ನುವಂಥ ಭಾವ ಇದೆ. ಸರ್, ಹುಕ್ಕೇರಿ ಜನಕ್ಕೆ ಒಂದು ಹೆಮ್ಮೆ ಇರುತ್ತೆ, ಲೈಕ್ ಎಸ್ ನಮ್ಮ ಹಿಂದೂ ಹುಲಿ ನಮಗೋಸ್ಕರ ಹೋರಾಟ ಮಾಡ್ತಾರೆ, ಆಮೇಲೆ ಯಾರಿಗೂ ಕೂಡ ಹೆದರ್ಕೊಳ್ಳೋರಲ್ಲ, ಓಪನ್ ಆಗಿ ಮಾತಾಡ್ತಾರೆ ಅಂತ. ನೀವು ಹುಟ್ಟಿದಂಥ ಊರಿನಲ್ಲಿ ಯಾವ ಥರ ಇರುತ್ತೆ ಸರ್ ನೀವು ಹೋದಾಗ ಅಲ್ಲಿ ವಾತಾವರಣ ಕಂಪ್ಲೀಟ್? ನೋಡಿ, ಹುಟ್ಟಿದ ಊರಿನಲ್ಲಿ ಅತ್ಯಂತ ಗೌರವದಿಂದ ನನ್ನನ್ನು ಕಾಣ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಹೆಮ್ಮೆ ಇದೆ. ನಮ್ಮ ಊರಿನವರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಹೋರಾಟದ ಒಂದು ಕೀರ್ತಿ ತಂದಂಥವ್ರು, ನಮಗೆ ಒಂದು ಹೆಮ್ಮೆ ಇದೆ ಅಂತನ್ನುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಇದ್ದೇ ಇರುತ್ತೆ. ಸೊ ಇವತ್ತು ರಾಮನ ಜನ್ಮಸ್ಥಾನದ ಸಂಬಂಧಪಟ್ಟ ಕೂಡ ನಮ್ಮ ಊರಿನ ಎಲ್ಲ ದೇವಸ್ಥಾನಗಳನ್ನು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಶೋಭಾಯಾತ್ರೆ, ಸಂಕೀರ್ತನ, ಭಜನೆಯೊಂದಿಗೆ ನಮ್ಮ ಕಾರ್ಯಕರ್ತರು ಭಾಗವಹಿಸೋರಿದ್ದಾರೆ. ಇದೊಂದು ನಾಟ್ ಓನ್ಲಿ ಆ ಹುಟ್ಟಿದ ಊರು ಹುಕ್ಕೇರಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪಡುವಂತಹದ್ದು ಇದೆ. ಬಟ್ ಅದು ವಿಶೇಷ ಹುಟ್ಟಿದ ಊರಿನವರಿಗೆ, ನಮ್ಮವರು ಮಾತಾಡ್ತಾರಲ್ಲ, ಅದು ಸಹಜವಾಗಿ ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಹಾಗೆ ನಮ್ಮ ಊರಿನಲ್ಲೂ ಇದೆ. ಓಕೆ ಸರ್, ಮೊದಲು ಆರಂಭ ಮಾಡಿದ್ದಂತಹ ಹೋರಾಟ, ಲೈಕ್ ಎಸ್ ನಾನು ಇದನ್ನು ಫಸ್ಟ್ ಟೈಮ್ ಇದೇ ವಿಚಾರವಾಗಿ ಧ್ವನಿ ಎತ್ತಿದ್ದು ಅನ್ನುವಂಥದ್ದು ಯಾವುದು ಅಂತ? 97ರಲ್ಲಿ ನಾನು ಚಿಕ್ಕಮಗಳೂರಿನ ದತ್ತಪೀಠಕ್ಕೆ ಫಸ್ಟ್ ಟೈಮ್ ಹೋದೆ. CT ರವಿ ಅವತ್ತಿನ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ BJP ಅವರು ಇದ್ದರು.
ಸೊ ಇಲ್ಲಿ ಇತರೆ ಸುಮಾರು ಒಂದು 50 ಜನ ನಾವು ದತ್ತಪೀಠಕ್ಕೆ ಹೋದಂಥ ಸಮಯದಲ್ಲಿ ದತ್ತಪೀಠ ಅದು ಪೂರ್ಣ ಇಸ್ಲಾಮೀಕರಣ ಆಗಿತ್ತು. ಓಕೆ. ಇಡೀ ಆ ಪ್ರದೇಶ ಎಲ್ಲ ಹಸಿರುಮಯ ಆಗಿತ್ತು. ಅಲ್ಲಿ ಮೈಕ್ ಹಚ್ಚಿ ನಮಾಜ್ ಮಾಡ್ತಾ ಇದ್ರು, ಗೋಮಾಂಸದ ಸೇವನೆ ಮಾಡ್ತಾ ಇದ್ರು. ಸೊ ನಾನು ಅವತ್ತಿನ ದಿನನೇ ಅಲ್ಲೇ ಅದೇ ಸ್ಪಾಟ್ನಲ್ಲಿ ನಿಶ್ಚಯ ಮಾಡಿದೆ, ಈ ಹೋರಾಟವನ್ನು ನಾವು ತಗೊಳ್ತೀವಿ, ಇದು ಹಿಂದೂ ಪೀಠ ಆಗುವವರೆಗೆ ನಾವು ಬಿಡೋಲ್ಲ ಅಂತ ಹೇಳಿ ಫಸ್ಟ್ ಹೋರಾಟ ದತ್ತಪೀಠದಿಂದ ನನ್ನ ಜೀವನ ಪ್ರಾರಂಭ ಆಯಿತು. ಅಮೇಜಿಂಗ್ ಸರ್. ಮನೆಯಲ್ಲಿ ಏನು ಹೇಳ್ತಿದ್ರು? ಹೋರಾಟಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಇದ್ದೇ ಇರುತ್ತೆ, ಯಾಕೆ ಬೇಕಪ್ಪ ಬಿಟ್ಬಿಡು ಅಂತೆಲ್ಲ. ಆ ಥರದ್ದೇನಾದರೂ ಬಂದಿತ್ತ ಮನೆ ಕಡೆಯಿಂದ ರೆಸ್ಪಾನ್ಸ್? ಇಲ್ಲ, ಮನೆಯಲ್ಲಿ ಆ ರೀತಿ ಏನೋ ಯಾವುದೇ ರೀತಿಯ ವಿರೋಧ ಇಲ್ಲ. ಕಾರಣ ನಮ್ಮ ಮನೆ RSS ಮನೆ. ಓಕೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು RSS ಇದ್ದಿದ್ದರಿಂದ ಸೊ ಯಾವುದೇ ವಿರೋಧ ನಮ್ಮ ಮನೆಯಲ್ಲಿ ಬರಲಿಲ್ಲ. ನಮ್ಮ ಎಲ್ಲ ತಮ್ಮಂದರು, ನಮ್ಮ ತಂಗಿ, ನಮ್ಮ ತಾಯಿ ಎಲ್ಲರೂ ಕೂಡ ನನ್ನ ಈ ಕಾರ್ಯಕ್ಕೆ, ಹಿಂದುತ್ವದ ಕಾರ್ಯಕ್ಕೆ ಸಹಕಾರವನ್ನು ಕೊಟ್ಟಂಥವರೇ ಇದ್ದಾರೆ ವಿನಃ ವಿರೋಧ ಮಾಡಲಿಲ್ಲ. ಈ ಓದಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಾಡೋದಾದ್ರೆ ಸರ್, ಏನು ಓದ್ಕೊಂಡಿದ್ದೀರಿ? ನಾನು SLC ವರೆಗೆ ಹುಕ್ಕೇರಿಯಲ್ಲಿ. ಆವಾಗ PUC ಫಸ್ಟ್ ಇಯರ್ ಅಂದರೆ ಒಂದೇ ವರ್ಷ ಇತ್ತು. ಓಕೆ. ನಮ್ದು ಲಾಸ್ಟ್ ವರ್ಷ ಒಂದೇ ವರ್ಷ, ಆಮೇಲೆ 2 ವರ್ಷ ಆಯಿತು. ಅಲ್ಲಿಂದ ನಾನು ಬೆಳಗಾಮಿಗೆ ಹೋದೆ. ಬೆಳಗಾಂನಲ್ಲಿ ಗೋಗ್ಟೆ ಕಾಲೇಜ್ನಲ್ಲಿ, ಗೋಗ್ಟೆ ಕಾಲೇಜ್ ಆಫ್ ಕಾಮರ್ಸ್, ಆ ಕಾಲೇಜ್ನಲ್ಲಿ BCom ಪದವಿ ನಾನು ಪಡೆದಂಥವನು. BCom ಪದವಿ ಆದ ನಂತರ ನಾನು RSS ಫುಲ್ ಟೈಮ್ ಆಗಿ ಪೂರ್ಣ ಸಮಯ, ನಾನು ಇಲ್ಲಿಯವರೆಗೆ 45 ವರ್ಷ ಆಯಿತು ಪೂರ್ಣ ಸಮಯ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಬದುಕನ್ನ ಹೋರಾಟಕ್ಕಾಗಿ ಮೀಸಲಿಡೋದು ಮತ್ತು ಹೋರಾಟಕ್ಕಾಗಿ ಬದುಕನ್ನು ಮೀಸಲಿಡೋದು ಒಂದು ಕಡೆ ಆದರೆ, ಬದುಕು ನಡೆಯೋದಕ್ಕೂ ಕೂಡ ಏನಾದರೂ ಒಂದು ದಾರಿಯನ್ನು ಕಟ್ಕೊಳ್ಬೇಕಾಗ್ತದೆ. ಏನು ಕೆಲಸ ಮಾಡ್ತಾ ಇದ್ರಿ ನಿಮಗೆ ಅಂತ ಹೇಳಿ? ಕೆಲಸ ಏನಿಲ್ಲ, ಫುಲ್ ಟೈಮ್ ಪೂರ್ಣ ಸಮಯ ಅಂತಂದರೆ ಪೂರ್ಣ ಸಮಯ ಸಂಘಟನೆ, ಸಮಾಜ, ದೇಶ, ಹಿಂದುತ್ವ, ಗೋಮಾತೆ ಅಂತನ್ನುವಂಥದ್ದೇ ಕಾರ್ಯವನ್ನು ಮಾಡ್ತಾ ಬಂದಂಥವನು. ಇನ್ನು ಉಪಜೀವನ, ನಮ್ಮ ಓಡಾಟ, ಇದಕ್ಕೆ ಸಮಾಜ ನನಗೆ ಸಹಕಾರ ಕೊಡ್ತಾ ಇದೆ. ಸೊ ದೇಣಿಗೆಯ ಮೂಲಕ ನಾವು ಭಿಕ್ಷೆ ಬೇಡಿಕೊಂಡು ಸಂಗ್ರಹ ಮಾಡಿದಂಥ ಹಣದಿಂದ ನಮ್ಮ ಸಂಘಟನೆಯನ್ನು ಇಲ್ಲಿ ತನಕ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಇಲ್ಲಿವರೆಗೆ ಕೊರತೆ ಅಂತ ಅನಿಸಿಲ್ಲ. ಮನೆಗಳಿಗೆ ಊಟಕ್ಕೆ ಕರೀತಾರೆ. ನಿಮಗೆ ಇನ್ನೊಂದು ಆಶ್ಚರ್ಯದ ಆನಂದದ ಸಂಗತಿ ಹೇಳೋದಾದರೆ, ಕಳೆದ 35 ವರ್ಷದಿಂದ ಒಂದೇ ಒಂದು ಬಟ್ಟೆ ನಾನು ಖರೀದಿ ಮಾಡಿಲ್ಲ. ಸಮಾಜನೇ, ನಮ್ಮ ಕಾರ್ಯಕರ್ತರೇ ನನಗೆ ಬಟ್ಟೆಯನ್ನು ಕೊಟ್ಟಿದ್ದಾರೆ. ನಾನು ಉಟ್ಟಂಥ ಬಟ್ಟೆ ನಾನು ಎಂದೂ ತಗೊಂಡೇ ಇಲ್ಲ. ಸೊ ನನ್ನ ಜನ, ನನ್ನ ಸಮಾಜ, ನನ್ನ ಕಾರ್ಯಕರ್ತರೇ ನನಗೆ ಬಟ್ಟೆ ಕೊಡ್ತಾ ಬಂದರು. ಹೀಗಾಗಿ ನಾನು ಬಟ್ಟೆ ಅಂಗಡಿಗೆ ಹೋಗಿ ನಾನು ಬಟ್ಟೆ ಖರೀದಿ ಮಾಡಿದ್ದು ನನಗೆ ನೆನಪೇ ಇಲ್ಲ. ಅದಕ್ಕೆ ಸರ್ ಹೇಳೋದು, ಸಮಾಜಕ್ಕೆ ನಾವೇನಾದರೂ ಕೊಟ್ಟರೆ ಸಮಾಜ ನಮಗೆ ರಿಟರ್ನ್ ಕೊಡುತ್ತೆ ಅಂತ. ಸಮಾಜಕ್ಕೆ ನಾವು ಕೊಟ್ಟರೆ ಸಮಾಜ ನಿಶ್ಚಿತವಾಗಿ ಕೊಡುತ್ತೆ ಅಂತ ಅನ್ನೋದು ನಾನೇ ಉದಾಹರಣೆ. ನನ್ನ ನಂತರ ದುಡ್ಡಿಲ್ಲ, ಅಧಿಕಾರ ಇಲ್ಲ, ಆದರೆ ಇವತ್ತು ಸಮಾಜ ನನಗೆ ಗೌರವ ಕೊಡ್ತಾ ಇದೆ. ನನ್ನ ಉಪಜೀವನಕ್ಕೆ ಆಧಾರವಾಗಿ ನಿಂತ್ಕೊಂಡಿದೆ. ನನಗೆ ಕೊರತೆ ಬರದೇ ಇರೋ ಹಾಗೆ, ನನ್ನ ಗೌರವ ಚ್ಯುತಿ ಬರದೇ ಇರೋ ಹಾಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಕೂಡ ನನ್ನ ಸಮಾಜದ ಕಾರ್ಯಕ್ಕೆ ಇದೊಂದು ಕೊಡುಗೆ ಅಂತನ್ನುವಂಥದ್ದು ಹೇಳ್ತೀನಿ. ಸರ್, ಹೋರಾಟದ ಹಾದಿಯನ್ನೇ ತನ್ನದಾಗಿಸಿಕೊಂಡಂಥವರು ತಮ್ಮ ಬದುಕೇನಿರುತ್ತೆ, ಕಂಪ್ಲೀಟ್ ಪರ್ಸನಲ್ ಲೈಫ್ ಅನ್ನುವಂಥದ್ದು ಏನಿರುತ್ತೆ ಅದ್ರ ಕಡೆ ಅಷ್ಟು ಗಮನನೇ ಕೊಡೋದಿಲ್ಲ. ಮನೆ ಮಾಡ್ಕೊಳ್ಳುವಂಥ ವಿಚಾರ, ಕಾರ್ ತಗೊಳ್ಳುವಂಥ ವಿಚಾರ, ಅದರಿಂದ ತುಂಬ ದೂರ ಉಳಿದು ಬಿಡ್ತಾರಲ್ಲ. ನಿಮ್ಮ ವಿಚಾರದಲ್ಲಿ ಹೇಗೆ ಅಂತ? ಅದು ಅಷ್ಟೇ, ನಾನು ಮದುವೆ ಆಗಲಿಲ್ಲ, ಬ್ಯಾಚುಲರ್ ಆಗಿ ಉಳಿದೆ. ನನ್ನ ಜೀವನದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹೇಳಿಕೆ ಬಹಳ ಅತ್ಯಂತ ನನಗೆ ಆನಂದ ಕೊಟ್ಟದ್ದ. ಅವರ ಹೇಳಿಕೆ, ಹೂಗಳು ಅರಳುತ್ತವೆ, ಉದುರಿ ಹೋಗ್ತವೆ, ಯಾವ ಹೂವು ದೇವರ ಪಾದಕ್ಕೆ ಸೇರುತ್ತೋ ಅದರ ಜೀವನ ಧನ್ಯ ಅಂತ ಹೇಳ್ತಾರೆ. ಹಾಗೆ ಜನ ಹುಟ್ಟುತ್ತಾರೆ, ಜನ ಸಾಯ್ತಾರೆ. ಯಾರು, ಯಾವ ವ್ಯಕ್ತಿ ಸಮಾಜಕ್ಕೆ, ದೇಶಕ್ಕೆ ಒಳ್ಳೆ ಕೆಲಸಕ್ಕಾಗಿ ತನ್ನ ಜೀವನವನ್ನು ಬಾಳ್ತಾನೋ ಅವನ ಜೀವನ ಧನ್ಯ ಅಂತ ಹೇಳಿದರು. ಸೊ ನನಗೆ ಅನಿಸ್ತು, ಎಲ್ಲರೂ ಬಾಳೋ ಹಾಗೆ ಬಾಳಬಾರ್ದು, ನಾನೇನಾದರೂ ಒಂದು ಜೀವನಕ್ಕೆ ಒಂದು ಹೊಸ ಮೆರು ಕೊಡಬೇಕು, ದೇಶಕ್ಕಾಗಿ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇ ಆ ಸಾವರ್ಕರ್ ಅವರ ವಾಕ್ಯದಿಂದ. ಸೊ ಹಾಗಾಗಿ
ನಾನು ನನ್ನ ಸ್ವಂತದ್ದು ಅನ್ನುವಂಥದ್ದು ನನಗೆ ಗಮನಿಸಲೇ ಇಲ್ಲ. ಎಲ್ಲ ಸಮಾಜ, ದೇಶ, ಸಂಸ್ಕೃತಿ, ಸಂಪ್ರದಾಯ, ಗೋಮಾತಾ ಅಂತ ಅಂದ್ಕೊಂಡೇ ನನ್ನ ಜೀವನವನ್ನು ಕಳೆದೆ ವಿನಃ ನನ್ನ ಸ್ವಂತದ್ದು ಅನ್ನುವಂಥದ್ದು ಏನೇನೂ ಇಲ್ಲ. ಅಮೇಝಿಂಗ್ ಸರ್. ಎಷ್ಟು ಕೇಸ್ಗಳಿದೆ ಸರ್? ಕೇಸ್ಗಳಿಲ್ಲ ಅಂದರೆ ನಮಗೆ ಬಿರುದಿಲ್ಲ ಅಂತ ಅರ್ಥ. ಹೋರಾಟಗಾರರು ಸಾಮಾನ್ಯವಾಗಿ ಎಲ್ಲವನ್ನೂ ನಾವು ಸ್ವೀಕಾರ ಮಾಡಿಕೊಳ್ಳೇಬೇಕು. ತಿರಸ್ಕಾರ, ಸ್ವೀಕಾರ ಎರಡೂ ಕೂಡ ನಾವು ಅದನ್ನು ಅನುಭವಿಸ್ಲೇಬೇಕು. ಬರೇ ಸ್ವೀಕಾರ ಬೇಕು, ವೈಭವ ಬೇಕು, ನಮ್ಮನ್ನು ಹೊಗಳಬೇಕು ಅನ್ನುವಂಥದ್ದಿದ್ದರೆ ಅವನು ಹೋರಾಟಗಾರ ಆಗೋಲ್ಲ, ಸಾಮಾಜಿಕ ಕಾರ್ಯಕರ್ತರ ಆಗೋಲ್ಲ. ಹಾಗಾಗಿ ನನ್ನ ಮೇಲೆ 110 ಕೇಸುಗಳಿದ್ದಾವೆ. ಆಮೇಲೆ 23 ಜಿಲ್ಲೆಗಳಿಂದ ನನ್ನನ್ನು ಜಿಲ್ಲೆಗಳಿಂದ ಪ್ರವೇಶ ನಿರ್ಬಂಧ ಹಾಕಲಾಗಿದೆ. ಅನೇಕ ಜಿಲ್ಲೆಗಳಿಂದ ಗಡೀಪಾರು ಮಾಡಿದ್ದಾರೆ. ಸೊ ಆದರೂ ಈ ಎಲ್ಲ ಕಷ್ಟಗಳನ್ನು ಮತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಒಂದು ಚರ್ಚೆಯ ಸಮಯದಲ್ಲಿ ನನ್ನ ಮುಖಕ್ಕೆ ಮಸಿ ಬಳಿದ್ರು, ಅವಮಾನ ಮಾಡಿದರು. ಆದರೂ ಈ ಎಲ್ಲ ಕೇಸುಗಳಿರ್ಬೋದು, ಅವಮಾನ ಇರ್ಬೋದು, ಇವನ್ನೆಲ್ಲವನ್ನು ನುಂಗಿಕೊಂಡು ನನ್ನ ಮುಖ್ಯ ಗುರಿ ಕಡೆಗೆ ನಾನು ಹೆಜ್ಜೆ ಇಟ್ಟಿದ್ದೀನಿ ವಿನಃ ಹಿಂದೇಟು ಹಾಕಲಿಲ್ಲ, ಹೆದರಲಿಲ್ಲ. ಮುನ್ನುಗ್ಗುತ್ತಾ ಇದ್ದೀನಿ. ಕೊನೆ ಉಸಿರು ಇರುವವರೆಗೆ ಹಿಂದುತ್ವಕ್ಕಾಗಿ ಮುನ್ನುಗ್ತಾನೇ ಇರ್ತೀನಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್, ಒಂದು ಪ್ರಸಂಗ, ಬಜರಂಗ ದಳದಿಂದ ಹೊರಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನುವಂಥದ್ದಿದೆ. ಯಾಕೆ ಆ ಥರದ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ? ಕೆಲವೊಂದು ವೈಚಾರಿಕ ಭಿನ್ನಾಭಿಪ್ರಾಯದಿಂದ ನನ್ನ ಉಗ್ರತೆ, ನನ್ನ ಈ ಕಠೋರತೆ, ನನ್ನ ಕೆಲವೊಂದು ಸಲ ಉಗ್ರ ಭಾಷಣದಿಂದ ಅದು ಕೆಲವೊಂದು ಜನರಿಗೆ ಹಿಡಿಸ್ಲಿಲ್ಲ. ಹೀಗಾಗಿ ಈ ರೀತಿ ಬೇಡ, ಇದು ಹೇಳೋದು ಬೇಡ, ಅದು ಹೇಳೋದು ಬೇಡ, ಅವ್ರನ್ನ ಬೇಡ, ಇವ್ರು ಬೇಡ ಅಂತನ್ನುವಂಥದ್ದು ನನಗೆ ಅದು ಸ್ವಲ್ಪ ತಡ್ಕೊಳಕ್ಕಾಗಲಿಲ್ಲ. ನನ್ನ ಈ ಉಗ್ರತೆಯನ್ನು ನನಗೆ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಕಠೋರತೆಯನ್ನು ಕಡಿಮೆ ಮಾಡ್ಕೊಳ್ಳೋದು ನನ್ನ ಕಡೆಯಿಂದ ಸಾಧ್ಯ ಆಗಲಿಲ್ಲ. ನಾನು ಹೊರಗಡೆ ಬಂದು ಶ್ರೀರಾಮ್ ಸೇನೆ ಸಂಘಟನೆ ಪ್ರಾರಂಭ ಮಾಡಿದೆ. ಶಿವಸೇನೆಗೂ ಕೂಡ ಹೋಗ್ತೀರಿ? ಶಿವಸೇನೆ ಕೂಡ ಹಿಂದುತ್ವದ ಒಂದು ದೃಷ್ಟಿಕೋನದಿಂದನೇ ಹೋದೆ. ಆದರೆ ಕರ್ನಾಟಕದಲ್ಲಿ ಶಿವಸೇನೆ ಸಾಧ್ಯ ಇಲ್ಲ. ಕನ್ನಡ ಮರಾಠಿಯ ಈ ಭಾಷಾ ವಿವಾದದಲ್ಲಿ ಅದು ಶಿವಸೇನೆ ಉಗ್ರವಾದಂಥ ಮರಾಠಿಯ ಭಾಷಿಕರ ಪರವಾಗಿದೆ, ಕನ್ನಡ ಭಾಷೆಯ ಪರವಾಗಿದ್ದರಿಂದ ನಾನು ಈ ನೆಲದ ಭಾಷೆಯ ಪರವಾಗಿ ನಿಂತ್ಕೊಂಡು ಶಿವಸೇನೆಯನ್ನು ನಾನು ಬಿಟ್ಟೆ. ಆಮೇಲೆ ತುಂಬ ಜನ ಹೇಳ್ತಾರೆ ಸರ್, ನಮ್ಮ ಹಿಂದೂಪರ ಸಂಘಟನೆಗಳು ಏನಿದೆ, ನಾಡು ನುಡಿ ಜಲದ ವಿಚಾರ ಬಂದಾಗ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ. ನೀವು ನಾಡು ನುಡಿ ಜಲದ ವಿಚಾರಕ್ಕಾಗಿ ಶಿವಸೇನೆನೇ ಬಿಟ್ಟಿದ್ದೀರಿ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಇನ್ಯಾವುದಿದೆ? ನಾವು ಹಿಂದುತ್ವ ಅಂತ ಹೇಳಿದ್ಮೇಲೆ ಅದರ ಎಲ್ಲ ಬಂತು. ಭಾಷೆನೇ ಬಂತು, ನೆಲ ಬಂತು, ಜಲ ಬಂತು, ಜನ ಬಂದರು. ಸೊ ಹಿಂದೂಗಳು ಅಂತಂದ್ರೆ ಎಲ್ಲರೂ ಬಂದಂಗೆ ಅದರಲ್ಲಿ. ನಾವು ಪ್ರತ್ಯೇಕವಾದಂಥ ಭಾಷೆಗೋಸ್ಕರ, ಪ್ರತ್ಯೇಕವಾದಂಥ ಜಲಗೋಸ್ಕರ ಹೋರಾಟವನ್ನು ಮಾಡಲಿಲ್ಲ, ಹಿಂದೂಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ನಮ್ಮ ಸಾರ್ಥಕತೆ ಅಂತ ಅನ್ನುವಂಥದ್ದು. ಹಿಂದುತ್ವ ಉಳಿದ್ರೆ, ಹಿಂದೂ ದೇಶ ಉಳಿದ್ರೆ ಎಲ್ಲ ಭಾಷೆನೂ ಉಳಿಯುತ್ತೆ. ಅದೇ ಉಳಿಲ್ಲ ಅಂದರೆ ಯಾವುದೂ ಉಳಿಯಲ್ಲ. ಹಾಗಾಗಿ ಅದರರ್ಥ ಕನ್ನಡ ಭಾಷೆ ಹೋರಾಟಗಾರ ಮಾಡಬಾರ್ದು, ಮಹಿಳಾ ಹೋರಾಟಗಾರರು, ರೈತ ಹೋರಾಟ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವ್ರದ್ದು ಹೋರಾಟ ಇದೆ, ಅವ್ರದ್ದು ಒಳ್ಳೇದೇನೆ. ಆದರೆ ನಮ್ಮ ಹೋರಾಟ ಅವ್ರು ಮಾಡಲಿಲ್ಲ, ಇದಕ್ಕೆ ನಮ್ಮ ರೈತರು ಮಾಡಲಿಲ್ಲ, ಭಾಷೆಗೆ ಮಾಡಲಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗತ್ತೆ ಅಂತನ್ನುವಂಥದ್ದು ಹೇಳ್ತೇನೆ. ಓಕೆ ಸರ್, ಮಂಗಳೂರು ಪಬ್ಬಿಗೆ ನುಗ್ಗಿದಂತಹ ವಿಚಾರ ಇವತ್ತು ಕೂಡ ಜನ ಮರೆಯೋದಿಲ್ಲ. ಪ್ರಮೋದ್ ಮುತಾಲಿಕ್ ಅವರಿಗೆ ಒಂದು ಭದ್ರ ಬುನಾದಿ ಆಯಿತು ಆ ಹೋರಾಟ ಅನ್ನುವಂಥದ್ದಿದೆ. ಪಬ್ ಘಟನೆ ಬಹಳ ಸಣ್ಣ ಘಟನೆ ಅದು. ಆನಂತರ ನೋಡಿದರೆ ಪಬ್ಗಳಲ್ಲಿ ಕೊಲೆಗಳಾಗಿದ್ದಾವೆ, ರೇಪ್ಗಳಾಗಿದ್ದಾವೆ, ಡ್ರಗ್ ಮಾಫಿಯಾ ಇದೆ ಅಂತನ್ನುವಂಥದ್ದು ಇವತ್ತಿಗೂ ನಾನು ಹೇಳ್ತೇನೆ. ಎಲ್ಲ ಪಬ್ಗಳಲ್ಲೂ ಡ್ರಗ್ ಇದೆ ಇವತ್ತು. ಅವತ್ತಿನ ದಿನದಲ್ಲಿ ಅದನ್ನೇ ಹೇಳಿದ್ದೆ ನಾನು. ಒಂದು ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಆ ಪಬ್ಬನ್ನು ನಿಲ್ಲಿಸೋಕೆ ಪ್ರಯತ್ನವನ್ನು ಮಾಡಿದ್ರು ವಿನಃ ಇನ್ಯಾವುದೇ ಉದ್ದೇಶ ಇರಲಿಲ್ಲ. ಆದರೆ ನನಗೆ ಆ ಪಬ್ ಘಟನೆ ನಮ್ಮನ್ನು, ಶ್ರೀರಾಮ್ ಸೇನೆ ಸಂಘಟನೆಯನ್ನು, ಪ್ರಮೋದ್ ಮುತಾಲಿಕನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿದ್ದಕ್ಕೆ ನಾನು ಮಾಧ್ಯಮಗಳಿಗೆ ಅಭಿನಂದನೆಗಳನ್ನು, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಸರ್, ಪ್ರಮೋದ್ ಮುತಾಲಿಕ್ ಅವರ ಹೋರಾಟದ ಹಾದಿಯನ್ನು ತಪ್ಪಿಸುವಂತಹ ಪ್ರಯತ್ನಗಳೇನಾದರೂ ನಡೆದಿದೆಯಾ ಈ ಇಡೀ ಹೋರಾಟದಲ್ಲಿ? ಸಾಕಷ್ಟು ಬಾರಿ ಆಗಿದ್ದಾವೆ. ಇವರು ಹಫ್ತಾ ವಸೂಲಿ ಮಾಡ್ತಾರೆ,
ಇನ್ನೇನೇನೋ ಬೇರೆ ಬೇರೆ ರೀತಿಯ ಹೆದರಿಸಿ ಬೆದರಿಸಿ ಹಣ ಸಂಗ್ರಹ ಮಾಡ್ತಾರೆ ಅಂತನ್ನುವಂಥ ಪ್ರಕ್ರಿಯೆ ಆಪಾದನೆಗಳು ಬೇಕಾದಷ್ಟು ನಡೆದಿದ್ದಾವೆ. ಲವ್ ಜಿಹಾದ್ ಪ್ರಾರಂಭ ನಮ್ಮ ಇದು ಮಾಡಿದ್ದೆ, ಲವ್ ಜಿಹಾದದ ಶಬ್ದ ಬಳಸಿದ್ದು ಶ್ರೀರಾಮ್ ಸೇನೆ ನಮ್ಮಿಂದನೇ ಪ್ರಾರಂಭ ಆಗಿದೆ. ಅವಾಗ ನನಗೆ ಹುಚ್ಚ, ಇವನು ಮದುವೆ ಆಗಿಲ್ಲ, ಇವನಿಗೆ ಲವ್ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೀತಿಯ ಅಪಮಾನವನ್ನ ಮಾಡುವಂಥದ್ದು ಕೂಡ ಮಾಡಿದ್ದಾರೆ. ಆದರೆ ನನ್ನ ನಿಲುವಿನಲ್ಲಿ ಈ ಎಲ್ಲ ಏನು ದಾರಿ ತಪ್ಪಿಸುವಂಥ ಪ್ರಕ್ರಿಯೆಗೆ ಬಲಿಯಾಗದೆ ನನ್ನ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಬೇಕಾದಂಥ ಹೋರಾಟವನ್ನು ಒಂದು ಇಂಚು ಕೂಡ ನಾನು ಸರಿಲಿಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಹಿಂದುತ್ವದಲ್ಲಿ. ಸೊ ಅದೇ ನನ್ನ ಜೀವನದಲ್ಲಿ ಒಂದು ಸಮಾಧಾನ ತರುವಂಥ ಸಂಗತಿ ಅಂತ. ಓಕೆ ಸರ್, ಹೋರಾಟಗಳು ನಡೆಯೋದೇ ಬದಲಾವಣೆಯನ್ನು ತರೋದಕ್ಕಾಗಿ. ನಿಮ್ಮ ಆರಂಭದ ದಿನಗಳಿಂದ ಇಲ್ಲಿಯ ತನಕ ನಿಮ್ಮ ಹೋರಾಟಗಳಿಂದ ಏನು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತ? ಬದಲಾವಣೆಗಳು ಸಾಕಷ್ಟಾಗಿದೆ. ಇವತ್ತು ಭಗವಾ ಬಾವುಟಗಳು ಮನೆ ಮನೆ ಮೇಲೆ ಹಾರಿಸ್ತಾ ಇರುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇ ನಮ್ಮ ಹೋರಾಟದ ಪರಿಣಾಮದಿಂದ. ಪೊಲೀಸ್ ಕೇಸುಗಳು, ಪೊಲೀಸ್ ಜೈಲು, ಪೊಲೀಸ್ ಲಾಠಿ ಏಟ್, ಭಯದ ವಾತಾವರಣ ಇರುವಂಥ ಸಮಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದೇ ನಾವು. ಧೈರ್ಯ ತುಂಬಿ ಹೋಗಿ ಪೊಲೀಸ್ ಸ್ಟೇಷನ್ದಲ್ಲಿ ಕೂತ್ಕೊಂಡು ಮಾತನಾಡುವಂತಹ ಸಾಧನೆ ಮಾಡಿದ್ದು ನಾವು. ಯಾಕೆ? ನಾನು ಕೇಸ್ ಹಾಕೊಂಡು ನಾನು ಜೈಲಿಗೆ ಹೋದೆ, ನಮ್ಮ ಲೀಡರ್, ನಮ್ಮ ನಾಯಕರು ಜೈಲಿಗೆ ಹೋಗ್ತಾ ಇದ್ದಾರೆ, ನಮ್ಮ ನಾಯಕರು ಕೇಸ್ ಹಾಕೊಳ್ತಾ ಇದ್ದಾರೆ ಅಂದರೆ ನಾವ್ಯಾರು ಅಂತನ್ನುವಂಥ ಧೈರ್ಯ ಕೊಟ್ಟಿದ್ದು ನಾವು. ಸೊ ಕೇಸ್ ಹಾಕೊಳ್ತಾ ಇರುವಂಥದ್ದು, ಜೈಲಿಗೆ ಹೋಗ್ತಾ ಇರುವಂಥದ್ದು ಯಾವುದೋ ತಪ್ಪು ಕೆಲಸಕ್ಕಲ್ಲ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂತನ್ನುವಂಥ ಧೈರ್ಯ ತುಂಬಿದಂಥದ್ದು ನಾನು ಮಾಡಿದ್ದೀನಿ. ಲವ್ ಜಿಹಾದ್ 3400 ಹುಡುಗಿಯರನ್ನ ನಾವು ಮುಸ್ಲಿಮರ ಜೊತೆಗೆ ಓಡಿ ಹೋದಂಥವ್ರನ್ನ ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿದ್ದ ಸಾಧನೆ ಇದೆ ನಮ್ಮದು. 27,000 ಹಸುಗಳನ್ನು ಕಸಾಯಿಖಾನೆಗೆ ಹೋಗ್ತಾ ಇರೋದನ್ನು ತಡೆದು ಇವತ್ತು ಗೋಶಾಲೆಗೆ ತಲುಪಿಸಿ ರಕ್ಷಣೆ ಮಾಡಿದಂಥದ್ದು ನಮ್ಮ ಫಲ ಇದೆ. ಮತಾಂತರ ಆಗ್ತಾ ಇರುವಂಥದ್ದು ತಡೆದಿದ್ದೀವಿ. ಇಲ್ಲೀಗಲ್ ಕಾನೂನು ಬಾಹಿರ ಚರ್ಚ್ಗಳನ್ನು ಇವತ್ತು ತಡೆದಿದ್ದೀವಿ. ಹೀಗೆ ಅನೇಕ ಫಲಗಳು ನಮ್ಮ ಹೋರಾಟದಿಂದ ಆಗಿದೆ. ಇವತ್ತಿನ ಯುವಕರಲ್ಲಿ ಸ್ಫೂರ್ತಿ ಕೊಟ್ಟಿದ್ದೇ ನಮ್ಮ ಹೋರಾಟದ ಒಂದು ಪ್ರತಿಫಲ ಅಂತನ್ನುವಂಥದ್ದು ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸರ್, ಒಂದು ಕಡೆ ಹಲಾಲ್ ಕಟ್ ಮತ್ತು ಜಟ್ಕಾ ಕಟ್ ಇದು ಕೂಡ ತುಂಬ ಚರ್ಚೆ ಆಯಿತು. ಹಲಾಲ್ ಸರ್ಟಿಫಿಕೇಟ್ ಇನ್ಫ್ಯಾಕ್ಟ್ ನೀವು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದಲ್ಲಿ, ಅದರ ವಿರುದ್ಧ ಹೋರಾಟ. ಬಟ್ ಬೇರೆ ಬೇರೆಯವರು ಅದರ ಒಂದು ಲಾಭ ಪಡೆಯೋದಕ್ಕೆ ಹೋದ್ರು ಅನ್ನುವಂಥದ್ದಿದೆ. ನೋಡಿ, ಹಲಾಲ್ ಕಟ್ಟು ಹೋರಾಟ, ಹಿಜಾಬ್ ಹೋರಾಟ ಧ್ವನಿ ಎತ್ತಿದ್ದು ನಾವು ಪ್ರಬಲವಾಗಿ ಧ್ವನಿ ಎತ್ತಿದ್ದೀವಿ. ಹಿಂದೇಟ ಹಾಕದೆ ಹಲಾಲಿನ ಸಂಬಂಧಪಟ್ಟಾಗ ಬಹಿಷ್ಕಾರ ಹಾಕಬೇಕು. ಕೇಂದ್ರ ಸರ್ಕಾರ ಹಲಾಲಿನ ಸಂಬಂಧಪಟ್ಟಾಗ ಸರ್ಟಿಫಿಕೇಟ್ ಅನ್ನು ಕೊಡುವಂತಹದ್ದನ್ನ ಬ್ಯಾನ್ ಮಾಡಬೇಕು. ಹಿಜಾಬ್ ಸಂಬಂಧಪಟ್ಟಾಗನೂ ಕೂಡ ನಾವೇ ಧ್ವನಿ ಎತ್ತಿದ್ದೀವಿ. ಇನ್ನು ಇದರ ಜೊತೆಗೆ ಬೇರೆ ಬೇರೆ ಧ್ವನಿ ಎತ್ತಿದ್ದು ಏನು ತಪ್ಪೇನಲ್ಲ. ಅವರು ಅಂದರೆ ನಮ್ಮ ವಿಚಾರಧಾರೆ ಪ್ರಸಾರ ಆಗತ್ತೆ, ಒಳ್ಳೇದಾಯಿತು. ಸೊ ನಾನು ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ನನ್ನ ಮನಸ್ಸಿನಲ್ಲೇ ಏನಿಲ್ಲ. ಓಕೆ ಸರ್, ಒಂದು ಕರೆ ಕೊಡ್ತೀರಿ ನೀವು ಒಂದು ವೇದಿಕೆ ಮೇಲೆ, ಹಿಂದೂಗಳು ಮನೆಯಲ್ಲಿ ಕತ್ತಿಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ತೀರಿ. ಯಾಕೆ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ಅಂತ? ನೋಡಿ, ಇವತ್ತಿಲ್ಲ ನಾಳೆ ನಮ್ಮ ದೇಶದಲ್ಲಿ ಸಂಘರ್ಷ ಆಗೋದು ಶತಸಿದ್ಧ. ಇದು ಬೀದಿ ಕಾಳಗ ಆಗೋದು. ಸೊ ನಮ್ಮ ಸಂರಕ್ಷಣೆಯನ್ನು, ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳನ್ನು ಸಂರಕ್ಷಣೆ ಮಾಡುವಂಥದ್ದು ನಾವೇ ಮಾಡ್ಕೊಳ್ಬೇಕು. ಇನ್ಯಾರೋ MLA MP ಗಳು, ರಾಜಕಾರಣಿಗಳು, ಮಿನಿಸ್ಟ್ರಿಗಳು, ಪೊಲೀಸರು, ಮಿಲಿಟರಿ ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಸರ್ವನಾಶ ಆಗಿ ಹೋಗ್ತೀವಿ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಇರುವಂಥ ಆಯುಧ ಪೂಜೆ ಅನ್ನುವಂಥದ್ದು ನಮ್ಮ ಪರಂಪರೆ ಇದೆ. ಸೊ ಆ ಪರಂಪರೆಯಲ್ಲಿ ಆಯುಧ ಪೂಜೆ ಅಂತನ್ನುವಂಥ ಶಬ್ದದ
ಅರ್ಥ ಬರಬೇಕು ಅಂದ್ರೆ ಆಯುಧ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು, ಮನೆಯಲ್ಲಿ ಅದಕ್ಕೆ ಆಯುಧ ಇಡಬೇಕು ಅಂತನ್ನುವಂಥದ್ದು ನಾನು ಹೇಳಿದ್ದೇನೆ ವಿನಃ ಇನ್ಯಾರನೋ ವಿರುದ್ಧ ಅಲ್ಲ. ಸೊ ನಮ್ಮ ಸಂರಕ್ಷಣೆ, ದೇಶದ ಸಮಾಜದ ಹಿಂದುತ್ವದ ಸಂರಕ್ಷಣೆಗೋಸ್ಕರ ಆಯುಧ ಪೂಜೆಯ ಸಾರ್ಥಕತೆ ಆಗಬೇಕು ಅಂದ್ರೆ ಮನೆಯಲ್ಲಿ ಆಯುಧ ಬೇಕು, ಆಯುಧ ಪೂಜೆ ಮಾಡಿ ಅಂತನ್ನುವಂಥದ್ದು ನಾನು ಹೇಳಿಕೆ ಕೊಟ್ಟಿದ್ದೆ. ಸರ್, ಒಂದು ಕಡೆ ಅಯೋಧ್ಯೆ, ಮತ್ತೊಂದು ಕಡೆ ಜ್ಞಾನವ್ಯಾಪಿ, ಇದೇ ರೀತಿಯಲ್ಲಿ 30,000ಕ್ಕೂ ಹೆಚ್ಚು ದೇಗುಲಗಳನ್ನು ಮೊಘಲರು ಅವ್ರ ಟೈಮಲ್ಲಿ ಆಕ್ರಮಿಸಿಕೊಂಡು ಮಸೀದಿಗಳನ್ನು ಮಾಡಿದ್ದಿದೆ ಅನ್ನುವಂಥದ್ದಿದೆ. ಇನ್ನೂ ಕೂಡ 30,000 ಬಾಕಿ ಇದೆ ಅನ್ನುವಂಥದ್ದು. ನೋಡಿ, 86ರಲ್ಲಿ ಅಶೋಕ್ ಜಿ ಸಿಂಘಾಲ್ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರು, ಅವರು ರಾಷ್ಟ್ರಪತಿ ಕಡೆ ಹೋಗಿ 30,000 ದೇವಸ್ಥಾನವನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದನ್ನು ದಾಖಲೆ ಸಹಿತ ಅವ್ರ ಕಡೆ ಕೊಟ್ಟು ಹೇಳಿದರು, ನಮಗೆ 30,000 ಬೇಡ, 3 ದೇವಸ್ಥಾನ ಕೊಡಿ, ಅಯೋಧ್ಯ, ಮಥುರಾ ಮತ್ತು ಕಾಶಿ. ಆವಾಗ ರಾಷ್ಟ್ರಪತಿ ತಿರಸ್ಕಾರ ಮಾಡಿದರು, ಮುಸ್ಲಿಂ ಸಮಾಜ ತಿರಸ್ಕಾರ ಮಾಡಿತು, ಕಾಂಗ್ರೆಸ್ ತಿರಸ್ಕಾರ ಮಾಡಿದ ಪರಿಣಾಮದಿಂದ ಇವತ್ತು ಅಯೋಧ್ಯ ಹೋರಾಟ ಮಾಡ್ತಾ ಯಶಸ್ವಿಯಾಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕಾಶಿ ವಿಶ್ವನಾಥ, ಮಥುರಾ ದೇವಸ್ಥಾನವೂ ಕೂಡ ಇದೇ ಮಾದರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಂದಿರ ಪುನಃ ಪ್ರತಿಷ್ಠಾಪನೆ ಆಗುತ್ತೆ ಅಂತನ್ನುವಂಥ ವಿಶ್ವಾಸ ಇದೆ. ಅಷ್ಟೇ ಅಲ್ಲ, ಇಲ್ಲಿವರೆಗೆ ದುರಹಂಕಾರದಿಂದ ಇರುವಂತಹ ಎಲ್ಲರಿಗೂ ಉತ್ತರ ಕೊಡಬೇಕು, ಸ್ವಾಭಿಮಾನ ನಿರ್ಮಾಣ ಆಗಬೇಕು ಅಂದ್ರೆ 30,000 ದೇವಸ್ಥಾನಗಳ ಮತ್ತೆ ತಗೊಳ್ತೀವಿ, ಮರು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಈ ಜಾತ್ಯತೀತ ಅನ್ನುವಂಥದ್ದು ಇದೆಯಲ್ಲ, ಆ ಪದದ ಬಗ್ಗೆ ತಮ್ಗೇನು ಅನ್ಸುತ್ತೆ? ಜಾತ್ಯತೀತ ನಮ್ಮ ದೇಶದಲ್ಲಿ ಅನಾವಶ್ಯಕವಾದಂಥ ಶಬ್ದ. ಡಾಕ್ಟರ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಜಾತ್ಯತೀತ ಶಬ್ದ ಬಳಸಲಿಲ್ಲ. 75-76ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಇಡೀ ದೇಶ ಜೈಲು ಮಾಡಿ ಆವತ್ತಿನ ದಿನ ಸೆಕ್ಯುಲರ್ ಪದವನ್ನು ಸೇರಿಸಿದ್ರು. ಹಾಗಾಗಿ ಹಿಂದೂ ಶಬ್ದನೇ ಸೆಕ್ಯುಲರ್. ಹಿಂದೂ ಶಬ್ದ ಇದು ಜಾತಿಯ ಸೂಚಕ ಅಲ್ಲ, ಮತ ಸೂಚಕ ಅಲ್ಲ, ಪಕ್ಷ ಸೂಚಕ ಅಲ್ಲ, ರಾಜ್ಯ ಸೂಚಕ ಅಲ್ಲ. ಇದು ಒಂದು ಅತ್ಯಂತ ಶ್ರೇಷ್ಠವಾದಂಥ ಧರ್ಮ, ಅಂದರೆ ಆಚರಣೆ, ವೇ ಆಫ್ ಲೈಫ್, ಒಂದು ಒಳ್ಳೆಯ ಆಚರಣೆ ಅನ್ನುವಂಥದ್ದೇ ಹಿಂದೂ ಶಬ್ದ ಇದೆ. ಅದಕ್ಕಾಗಿ ಈ ದೇಶದಲ್ಲಿ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಎಲ್ಲ ಜಗತ್ತಿನ ಎಲ್ಲ ಧರ್ಮಗಳು ಇಲ್ಲಿ ವಾಸ ಮಾಡ್ತಾ ಇರೋದೇ ಹಿಂದೂ ಇದ್ದಿದ್ದರಿಂದ, ಆ ಪದ ಇದ್ದಿದ್ದರಿಂದ. ಸೊ ಹಿಂದೂ ಅತ್ಯಂತ ಶ್ರೇಷ್ಠವಾದಂಥ ಏಕತೆಯನ್ನ, ಸಮಾನತೆಯನ್ನ ನಿರ್ಮಾಣ ಮಾಡುವಂತ ಹಿಂದುತ್ವ, ಹಿಂದೂ ಧರ್ಮ ಅನ್ನುವಂಥದ್ದು ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಸಂವಿಧಾನ ತಜ್ಞರೊಬ್ರು ಹೇಳಿದ್ರು ಸರ್, HM ಸಿರುವಾಯಿ ಅಂತ ಹೆಸರು, ಅವ್ರು ಹೇಳಿದ್ರು ಈ ಸಮಾಜವಾದ ಮತ್ತು ಜಾತ್ಯತೀತ ಅನ್ನುವಂಥದ್ದು ವ್ಯಾಖ್ಯಾನ, ಅರ್ಥ ಇಲ್ಲದೆ ಇರುವಂಥ ಒಂದು ವ್ಯಾಖ್ಯಾನ ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದರು. ಇನ್ಫ್ಯಾಕ್ಟ್ 94 ಜನ ಅಷ್ಟೇ ಸಂಸದರಿದ್ದದ್ದು ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಇದನ್ನು ಮಂಡಿಸಿದ್ರು ಅನ್ನುವಂಥದ್ದು. ಎಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರೆಲ್ಲ ಜೈಲಲ್ಲಿದ್ದರು ಆಗ. ಅಲ್ಲ, ಅದೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಂಥ ಸಮಯದಲ್ಲಿ ಇದ್ದಂಥ ತಜ್ಞರೇನಿದ್ರು, ಬಹಳ ಉತ್ಕೃಷ್ಟವಾದಂಥ ತಜ್ಞರಿದ್ದರು. ಡಾಕ್ಟರ್ ಅಂಬೇಡ್ಕರ್ ನೇತೃತ್ವ ತಗೊಂಡಂಥವರು, ಅವ್ರಿಗೆ ಬರಲಿಲ್ಲ ಜಾತ್ಯತೀತ ಶಬ್ದ ಇಡಬೇಕು, ಸಮಾಜವಾದ ಇಡಬೇಕು ಅನ್ನುವಂಥದ್ದು ಅವ್ರಿಗೆ ಬರಲಿಲ್ಲ. ಅದರ ಅರ್ಥಹೀನವಾದದ್ದು, ಅನಾವಶ್ಯಕವಾದದ್ದು. ಸೊ ಅವಶ್ಯಕ ಇಲ್ಲದಂಥ ಶಬ್ದಗಳ ಬಳಕೆ ಬೇಕಾಗಿಲ್ಲ ಅಂತ ಅನ್ನೋದೇ ಅವತ್ತಿನ ಸಂವಿಧಾನ ರಚನೆ ಆಯಿತು. ಆಮೇಲೆ ಮಾಡಿದ್ದು ಯಾಕೆ ಅಂತಂದ್ರೆ ಹಿಂದೂಗಳನ್ನು ತುಳಿಯಕ್ಕೆ, ಹಿಂದುತ್ವವನ್ನು ನಾಶ ಮಾಡಕ್ಕೆ, ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ಓಟದಿಂದ ರಾಜ್ಯಭಾರ ಮಾಡಕ್ಕೆ ಮಾಡಿದಂಥ ತಪ್ಪು ಕೆಲಸ, ತಪ್ಪು ನಿರ್ಣಯ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಹಿಂದೂಗಳಲ್ಲಿ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವಂತಹ ಒಂದು ಗುಣ ಇದೆ. ಆ ಗುಣವನ್ನೇ ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಪ್ರಯತ್ನಗಳು ನಡೆದಿದೆ ಅಂತ ಅನ್ಸುತ್ತೆ ತಮಗೆ? ಬೇರೆ ರೀತಿ ಅಂತಂದ್ರೆ ವಿಕೃತಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಯಾಕೆ ಅಂದರೆ ಹಿಂದೂ ಶಬ್ದ ಏಕತೆಯನ್ನು ನಿರ್ಮಾಣ ಮಾಡ್ತಾ ಇದೆ, ಒಟ್ಟುಗೂಡಿಸ್ತಾ ಇದೆ. ಈಗ ಹಿಂದೂ ಅಂದ ತಕ್ಷಣನೇ ನಿನ್ನ ಜಾತಿ ಯಾವುದು ಅಂತ ಯಾರೂ ಕೇಳೋಲ್ಲ, ನೀನು ಯಾವ ಊರಿನವನು ಅಂತ ಕೇಳಿ. ಹಿಂದೂ ಅಂದ್ಕೊಳ್ಳಿ ಅಭಿಮಾನ, ಗರ್ವ ಬರುತ್ತೆ.
ಅದನ್ನು ಒಡೆದು ಹಾಕ್ಬೇಕು. ಯಾಕೆ ಅಂತಂದ್ರೆ ಇವತ್ತು ರಾಜಕೀಯದವರು ಒಡೆದಾಳುವಂಥ ನೀತಿ ಬ್ರಿಟಿಷರಿಂದ ಪಡೆದಂಥ ಬಳುವಳಿ ಇದು. ಸೊ ಇವತ್ತು ಜಾತಿಗಳ ಮಧ್ಯದಲ್ಲಿ ಒಡೆದು ಆಳುವಂಥ ನೀತಿಯ ಪರಿಣಾಮದಿಂದ ಹಿಂದೂ ಶಬ್ದಕ್ಕೆ ಕಲಂಕ ತರುವಂಥ ಪ್ರಯತ್ನವನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಈ ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ, ನಾಸ್ತಿಕವಾದಿಗಳು ಮಾಡ್ತಾರೆ, ಕಮ್ಯುನಿಸ್ಟರು ಮಾಡ್ತಾ ಇದ್ದಾರೆ. ಅವರ ಆಟ ನಡೆಯುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಈ ಬಾರಿಯ MP ಚುನಾವಣೆಯಲ್ಲಿ ಎಷ್ಟು ಬರುತ್ತೆ ಸರ್ ಬಿಜೆಪಿಗೆ? ನನ್ನ ಅಂದಾಜಿನ ಪ್ರಕಾರ ಇವತ್ತಿನ ರಾಮನ ಕೃಪೆಯ ಒಂದು ವಾತಾವರಣದಿಂದ 400ಕ್ಕಿಂತ ಹೆಚ್ಚು ಮೋದಿಯವರು ಗೆಲ್ತಾರೆ, ಮೋದಿಯವರನ್ನು ಗೆಲ್ಲಿಸ್ತಾರೆ ಅಂತನ್ನುವಂಥ ವಿಶ್ವಾಸ ನನಗಿದೆ. ಓಕೆ ಸರ್, ಈ ದೇಶದಲ್ಲಿರುವಂಥ ಮುಸಲ್ಮಾನರು ಏನನ್ನ ಬದಲಾವಣೆ ಮಾಡಿಕೊಂಡರೆ ಒಳ್ಳೆಯದು ಅಂತ? ಮುಸ್ಲಿಮರ ತಿರಸ್ಕಾರ ಎಂದೂ ಹಿಂದೂಗಳು ಮಾಡಿಲ್ಲ. ಹೌದು. ಅವರ ಜೊತೆಗೇನೆ ಬಾಳ್ತಾ ಬಂದಂಥ ಹಿಂದೂ ಸಮಾಜ ಇದೆ. ನಾವು ಗೋಮಾತೆಯನ್ನು ಪೂಜೆ ಮಾಡ್ತೀವಿ, ಗೋವಿನ ರಕ್ಷಣೆ ಮಾಡ್ತೀವಿ, ಗೋವಿನ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೂತ್ರ, ಅವರ ಸಗಣಿ ಎಲ್ಲವೂ ಕೂಡ ಶ್ರೇಷ್ಠವಾದದ್ದು ಅಂತೇಳಿ 1000 ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ. ಮುಸ್ಲಿಮರು ಅದನ್ನೇ ಕಡಿತೀವಿ, ಅದನ್ನೇ ತಿಂತೀವಿ, ಅದನ್ನೇ ನಾಶ ಮಾಡ್ತೀವಿ ಅಂತನ್ನುವಂಥ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ರಸ್ತೆ ಅಗಲೀಕರಣ ಸಮಯದಲ್ಲಿ ಅಲ್ಲಿ ಅಂಗಡಿ ಇರಲಿ, ಹಿಂದೂ ಮನೆ ಇರಲಿ, ಹಿಂದೂ ದೇವಸ್ಥಾನ ಇರಲಿ, ಯಾವುದೇ ಮಸೀದಿ ಇರಲಿ, ಚರ್ಚ್ ಇರಲಿ, ಅದನ್ನು ತೆಗಿಬೇಕು ಸಾರ್ವಜನಿಕ ಹಿತಕ್ಕೋಸ್ಕರ. ಆದರೆ ಇವತ್ತಿಗೂ ಕೂಡ ರಸ್ತೆ ಮಧ್ಯದಲ್ಲಿರುವಂಥ ದರ್ಗಾ, ಮಸೀದಿ ಇತ್ತು ಅಂದರೆ ತೆಗಿಯೋಕ್ಕಾಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಇದನ್ನು ಬದಲಾಯಿಸ್ಕೊಳ್ಬೇಕು ಸಾರ್ವಜನಿಕ ಹಿತಕ್ಕೋಸ್ಕರ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿಯ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ನೀವು ಅಣ್ಣ ತಮ್ಮಂದರಾಗ್ತೀವಿ. ಕಾಶಿ ಮತ್ತು ಮಥುರಾ ಅದನ್ನು ಕೂಡ ಇದೇ ಮಾದರಿಯಲ್ಲಿ ಸಹರ್ಷದಿಂದ ಕೊಟ್ಟು ಬಿಟ್ರೆ ಇಡೀ ಜಗತ್ತಿಗೆ ಹಿಂದೂ ಮುಸ್ಲಿಂ ಭಾಯಿ ಅನ್ನುವಂಥದ್ದು ಒಂದು ಮಾದರಿ ಆಗತ್ತೆ ಅಂತನ್ನುವಂಥದ್ದು ನಾನು ಮುಸ್ಲಿಮ ಬಂಧುಗಳಿಗೆ ಹೇಳ್ತಾ ಇದ್ದೀನಿ. ಸರ್, ಒಂದು ಕಡೆ ರಾಮ ಮಂದಿರ ವಿಚಾರ ಇತ್ಯರ್ಥ ಆದರೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೂ ಕೂಡ ಅಸದುದ್ದೀನ್ ಓವೈಸಿ ಅಂತವ್ರಾಗಿರ್ಬೋದು ಅಥವಾ ಮತ್ತೊಬ್ಬ ಅಜ್ಮಲ್ ಅನ್ನುವಂಥ ಒಬ್ಬ ಸಂಸದ ಇದ್ದಾನೆ, ಅವರೆಲ್ಲರೂ ಕೂಡ ಒಂದು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈಗಲೂ ಕೂಡ ಅವ್ರಗಳಿಗೆ ಆ ಥರದ ಮನಸ್ಥಿತಿನೇ ಬಂದಿಲ್ಲ ಅಂತ ಅದನ್ನು ಒಪ್ಪಿಕೊಳ್ಳುವಂಥದ್ದು. ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಈ ದೇಶದ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪೋದು. ಅದರ ವಿರುದ್ಧ ಮತ್ತೆ ಬಾಬರ್ ಮಸೀದಿ ಅಲ್ಲೇ ಕಟ್ತೀವಿ ಅಂತ ಹೇಳುವಂಥದ್ದು ಸಂವಿಧಾನ ವಿರೋಧಿ, ದೇಶ ವಿರೋಧಿ. ಆ ರೀತಿಯ ಹೇಳಿಕೆ ಕೊಟ್ಟಂಥವ್ರು ಒದ್ದು ಜೈಲಿಗೆ ಹಾಕಬೇಕು, ಇಲ್ಲ ಶೂಟ್ ಅಟ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇನಾದರೂ ನೀವು ಅವ್ರಿಗೆ ಅವಕಾಶ ಕೊಟ್ಟರೆ ವಿಷ ಅದು. ಈ ದೇಶದಲ್ಲಿ 500 ವರ್ಷದ ಸಂಘರ್ಷದ ನಂತರ ಅಲ್ಲಿ ಆಗಿದೆ, ಇನ್ನೂ ಸಂಘರ್ಷದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಇನ್ನೂ ದ್ವೇಷ ಮಾಡ್ತಾರೆ. ನೀವು ನಾಚಿಕೆ, ಮಾನ ಮರ್ಯಾದೆ, ಮಾನವೀಯತೆ ಇದೆ ನಿಮಗೆ? ಸಂವಿಧಾನ ಬಗ್ಗೆ ಗೌರವ ಇದೆ ನಿಮಗೆ? ನ್ಯಾಯಾಲಯದ ಬಗ್ಗೆ ಗೌರವ ಇದೆ ನಿಮಗೆ? ಅಲ್ಲೇ ಬಾಬರ್ ಮಸೀದಿ ಕಟ್ತೀವಿ, ನಿಮ್ಮ ಅಪ್ಪ ಅಲ್ಲ ನಿಮ್ಮ ಅಜ್ಜ ಬಂದರೂ ಕೊಟ್ಟಕ್ಕಾಗೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಇನ್ನು ಯಾವ ಶಕ್ತಿನೂ ಕೂಡ ರಾಮ ಮಂದಿರವನ್ನು ಕಲ್ಲು ಕೂಡ ಅಲ್ಲಾಡ್ಸಕ್ಕಾಗುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಬೊಗಳೋದನ್ನು ನಿಲ್ಲಿಸಬೇಕು ಅಂತ ಬಾಯಿ ಮುಚ್ಕೊಂಡಿರಿ ಅಂತನ್ನುವಂಥದ್ದು ನಾನು ಆ ಬೊಗಳುವಂಥ ದ್ವೇಷಕಾರುವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ ವೆಲ್ ಸರ್, ಒಂದು ಸಂದರ್ಶನದಲ್ಲಿ ತಾವು ಹೇಳಿದ್ರಿ BJP ಸರ್ಕಾರ ಗನ್ ಲೈಸೆನ್ಸ್ ವಿಚಾರವಾಗಿ ನನಗೆ ಮೋಸ ಮಾಡ್ತು ಅನ್ನುವಂಥದ್ದು. ಅದು ತುಂಬ ವೈರಲ್ ಆಗಿತ್ತು. ಆ ಸಮಯದಲ್ಲಿ ನಡೆದಂಥ ಘಟನೆ ಅದು. ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಾಗಿದ್ದಾವೆ. ಆದರೆ ಈಗ ನಮ್ಮ ದೇಶದ ಸುರಕ್ಷತೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ, ಹಿಂದೂ ಧರ್ಮದ ಉಳಿವಿಗೋಸ್ಕರ ಮೋದಿ ಬೇಕು. ಸೊ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥದ್ದನ್ನು ಶ್ರೀರಾಮ ಸೇನೆ ಸಂಘಟನೆ ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಮೂಲೆ ಮೂಲೆಯಲ್ಲಿ, ಹಳ್ಳಿಯಲ್ಲಿ ನಾವು ಹೋಗಿ ಇದನ್ನು ಮೋದಿ ಗೆಲ್ಲಿಸುವಂಥ ಪ್ರಕ್ರಿಯೆಯನ್ನು, ಈ ಕಾರ್ಯವನ್ನು ನಾವು ಮಾಡೋದು. ಸರ್, ನಿಮಗೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಸರಿಯಾದ ರೀತಿಯಲ್ಲಿ ಅವಕಾಶಗಳನ್ನು ಕೊಡಲೇ ಇಲ್ಲ ಅನ್ನುವಂಥದ್ದು ನೀವಾಗಿರ್ಬೋದು ಮತ್ತು ಪುತ್ತೂರಿನಲ್ಲಿ ಪುತ್ತಿಲ್ ಅವರಾಗಿರಬಹುದು. ಅದೊಂದು ದುರ್ದೈವ. ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು, ಹೋರಾಟಗಾರರು, ಹಿಂದೂವಾದಿಗಳು ಫಿಟ್ ಆಗ್ತಾ ಇಲ್ಲ.
ಆದರೆ ನೋವಿದೆ. ಆ ನೋವನ್ನು ಒಳಗಡೆ ಇಟ್ಟುಕೊಂಡು ಮೋದಿಯ ಗೆಲುವಿಗೋಸ್ಕರ ನಾನು ಪೂರ್ಣ ಪ್ರಮಾಣದಲ್ಲಿ ಅಪ್ ಟು ಚುನಾವಣೆ ಮುಗಿಯುವವರೆಗೆ ನಾನು ಕೆಲಸ ಮಾಡೋದಂತ ನಿರ್ಧಾರ ಮಾಡಿದ್ದೀನಿ. ಅಮೇಜಿಂಗ್ ಸರ್. ನಿಮ್ಮನ್ನ ಮುಗಿಸುವಂತಹ ಪ್ರಯತ್ನಗಳು ಎಷ್ಟು ಬಾರಿ ನಡೆದಿದೆ ಅಂತ? ನೋಡಿ, 2009ರಲ್ಲಿ ಮಂಗಳೂರು ಕಾಸರಗೋಡು ಬಾರ್ಡರ್ನಲ್ಲಿ ರಶೀದ್ ಮಲ್ಬಾರಿ ಅನ್ನುವಂಥ ದಾವೂದಿನ ಏಜೆಂಟರು ಬಂದು ಅಲ್ಲಿ ಸಿಕ್ಕಾಕೊಂಡ್ರು. ಅವರು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರು. ಎನ್ಕ್ವೈರಿ ಮಾಡಿದಾಗ ಪ್ರಮೋದ್ ಮುತಾಲಿಕ್ ಮತ್ತು ವರುಣ್ ಗಾಂಧಿನ ಇಬ್ಬರನ್ನು ಮರ್ಡರ್ ಮಾಡೋಕ್ಕೆ ನಾವು ಸುಪಾರಿ ತೊಗೊಂಡಿದ್ದೀವಿ ಅಂತ ಹೇಳಿ ಅವ್ರ ಕಡೆಗೆ ಪಿಸ್ತೂಲ್ಗಳು ಗುಂಡುಗಳು ಮದ್ದುಗುಂಡು ಸಿಕ್ತು. ಅವತ್ತಿನಿಂದ ಇಲ್ಲಿವರೆಗೆ ನನಗೆ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಅಂದರೆ ಕೊಲ್ಲುವಷ್ಟು ಕೂಡ ಪ್ರಯತ್ನವನ್ನು ಆಗಿದೆ. ಅದರ ನಂತರವೂ ಕೂಡ ಸಾಕಷ್ಟು ಬೆದರಿಕೆ, ಸಾಕಷ್ಟು ಪ್ರಯತ್ನಗಳು ಆಗಿದ್ದಾವೆ, ಎಲ್ಲ ವಿಫಲ ಆಗಿದ್ದಾವೆ. ದೇವರ ಕೃಪೆಯಿಂದ ನನ್ನ ಒಂದು ಈ ಸತ್ಯದ ದಾರಿಯಿಂದ ನನ್ನನ್ನು ಉಳಿಸಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಣೆ ಮಾಡೋರು ಧರ್ಮ ರಕ್ಷಣೆ ಮಾಡೇ ಮಾಡುತ್ತೆ ಅಂತ ಅನ್ನೋದಕ್ಕೆ ನಾನೇ ಜ್ವಲಂತ ಉದಾಹರಣೆ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಹಳ ಆನಂದ ಆಯಿತು ಇವತ್ತಿನ ಈ ಒಂದು ಸಂದರ್ಶನ. ನನಗೂ ಕೂಡ ಬಹಳ ಆನಂದ ಆಯಿತು ಮತ್ತು ಸ್ಪಷ್ಟವಾದಂಥ ನನ್ನ ಮನಸ್ಸಿನಲ್ಲಿದ್ದಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ಈ ವಾಹಿನಿಯ ಮೂಲಕ ಸಮಾಜಕ್ಕೆ, ಮನೆಗೆ ಈ ವಿಚಾರ ತಲುಪಲಿ. ನಿಮ್ಮ ವಾಹಿನಿಗೆ ಶುಭಾಶಯಗಳನ್ನು, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ಪ್ರಮೋದ್ ಜಿ. ಮತ್ತೆ ಸಿಗುವ, ಹೋರಾಟಗಳು ಹೀಗೆ ನಡೀಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿಂದೂ ಹುಲಿ ಕೇಸರಿ ಕಲಿ ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳೋದು ಹಿಂದೂ ಧರ್ಮ ಮಾತ್ರ. ಜಾತ್ಯತೀತ ಅದಕ್ಕಿಂತ ಬೇಕಾ ಅನ್ನುವಂಥದ್ದು ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಮತ್ತು ಧರ್ಮವನ್ನ ನೀನು ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಪ್ರಮೋದ್ ಜಿ ಕೊಟ್ಟಿದ್ದಾರೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.